ನಮಸ್ಕಾರ ವೀಕ್ಷಕರೇ, ಚಟಪಟ್ ಚುನ್ಮುರಿ ಒಗ್ಗರಣೆ ಹಾಕಿ ತೋರಿಸ್ತಾನೆ ರೀ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿಗೆ ಒಣ ಖಾರ ಹಾಕಿ ಜಜ್ಜಿಟ್ಕೋಬೇಕು ರೀ. ನೋಡಿರಿ, ಈ ಥರ ಹಾಕಿ ಇಟ್ಕೊಂಡು ಒಂದು ಪಾತ್ರೆ ಇಡಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು, ಜೀರಿಗೆ ಸಾಸಿವೆ ಹಾಕಬೇಕು, ಕರಿಬೇವು ಹಾಕಬೇಕು ರೀ. ಕರಿಬೇವೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನ ಹಾಕಬೇಕು. ಪುದೀನೂ ಎಲ್ಲ ಚಲೋ ತಂಗೆ ಫ್ರೈ ಆಗಬೇಕು ರೀ. ಫ್ರೈ ಆದಮೇಲೆ ಸ್ವಲ್ಪ ಪ್ಲೇನ್ ಬೆಳ್ಳುಳ್ಳಿ ಮತ್ತು ಜಜ್ಜಿಟ್ಟಂಥ ಖಾರದ ಜೊತೆ ಬೆಳ್ಳುಳ್ಳಿ ಎಲ್ಲ ಹಾಕಿ, ಶೇಂಗಾ ಪುಟಾಣಿ ಎಲ್ಲ ಹಾಕಿ ಚಲೋ ತಂಗೆ ಫ್ರೈ ಆಗಬೇಕು ರೀ. ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕಬೇಕು, ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರೀ. ಮತ್ತು ಒಂದು ಚೂರು ಖಾರನೂ ಹಾಕಬೇಕು, ಒಂದು ಸ್ವಲ್ಪ ಒಣ ಖಾರನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಂಗೆ ಹಾಕಿ ಚಟಪಟ್ ಚುನ್ಮುರಿ ರೀ. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಚುನ್ಮುರಿ ಮಾಡಿ ನೋಡಿರಿ. ನೀವು ನೋಡಿರಿ, ಇದೆಲ್ಲ ಚಲೋ ತಂಗೆ ಕೈಯಾಡಿಸಿ ತೆಳಗಿಳಿಸಿ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಕೊಂಡು ತಿಂದುಬಿಟ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಥ್ಯಾಂಕ್ ಯು ಫಾರ್